ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಲಾಸ್ಟ್ ನಾನು ಅಪ್ಲೋಡ್ ಮಾಡಿರುವಂತಹ ಮೈಸೂರಿಗೆ ಹೋಗಿರುವಂತಹ ಸೆಕೆಂಡ್ ಪಾರ್ಟ್ ವಿಡಿಯೋ ಅಂದ್ಕೊಳ್ಳಿ. ಬಟ್ ಅದರ ಕಂಟಿನ್ಯೂಷನ್ ಏನಲ್ಲ, ಬಟ್ ಮತ್ತೊಂದು ಸತಿ ಮೈಸೂರಿಗೆ ಹೋಗಿರೋದನ್ನು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನ ವ್ಲಾಗ್ಸ್ನ ನೋಡ್ತೀರಾ, ಬಟ್ ಯಾರು ಸಬ್ಸ್ಕ್ರೈಬೇ ಮಾಡ್ಕೋತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ಮೈಸೂರಲ್ಲಿ ಅಗೇನ್ ನಾನು ಫಸ್ಟ್ ವಿಸಿಟ್ ಮಾಡಿದಂಥ ಪ್ಲೇಸ್ ಬಂದುಬಿಟ್ಟು ಮೈಸೂರು ಪ್ಯಾಲೇಸ್, ಮೈಸೂರು ಅರಮನೆ. ಅದಾದಮೇಲೆ ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗಿದ್ದೀನಿ, ಅದ್ರ ಬಗ್ಗೆನೂ ತೋರಿಸ್ತೀನಿ. ಸೊ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡ್ದಂಗೆ ಟ್ರೈನಲ್ಲಿ ಹೋಗಿರೋದು. ಟ್ರೈನಲ್ಲಿ ನನಗೆ ನಮ್ಮಣ್ಣ ಈ ಬ್ಯೂಟಿಫುಲ್ ಆಗಿರೋ ಕೀ ಚೈನ್ ಕೊಡಿಸ್ತಾ, ವಿಚ್ ಇಸ್ ವೆರಿ ಮೀನಿಂಗ್ಫುಲ್. ನಾನು ಅವನು ಕಿತ್ತಾಡೋದಕ್ಕೆ ಟಾಮ್ ಆ್ಯಂಡ್ ಜೆರಿ. ಸೊ ಟ್ರೈನಲ್ಲಿ ಹೋಗ್ತಾ ಬ್ಯೂಟಿಫುಲ್ ವ್ಯೂಸ್ನ ನೋಡಿಕೊಂಡು, ಬೇರೆ ಬೇರೆ ಟ್ರೈನ್ಗಳನ್ನೆಲ್ಲ ನೋಡಿಕೊಂಡು ಹೋಗಿ ಮೈಸೂರಲ್ಲಿ ಇಳಿದು ಫಸ್ಟ್ ನಾವು ಮೈಸೂರು ಜಂಕ್ಷನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಆ್ಯಸ್ ಯೂಶ್ವಲ್. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಮೈಸೂರು ಪ್ಯಾಲೇಸಿಗೆ. ಸೊ ಪ್ಯಾಲೇಸ್ದು ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿಲ್ಲ, ಯಾಕೆಂದರೆ ಪ್ರೀವಿಯಸ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ಮೈಸೂರು ಪ್ಯಾಲೇಸ್ನ ಹಾಕಿದ್ದೀನಿ ಹಾಗಾಗಿ. ಆ್ಯಂಡ್ ಸಂಡೇ ಹೋಗಿದ್ರಿಂದ ತುಂಬ ರಶ್ ಇತ್ತು. ಆಷಾಢ ಇದ್ದಿದ್ದರಿಂದ ಅರಮನೆ ಒಳಗಡೆ ಕೆಲವೊಂದು ಭಾಗದಲ್ಲಿ ಅಲಂಕಾರ ಕೂಡ ಮಾಡಿದರು ದೇವಿಗೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಮೈಸೂರು ಪ್ಯಾಲೇಸಲ್ಲಿ ಇಷ್ಟು ಜನ ಇದ್ದಿದ್ದನ್ನ ನಾನು ನೋಡೇ ಇಲ್ಲ ಬಿಡಿ. ಲಾಸ್ಟ್ ಟೈಮ್ ಲೈಕ್ ಮಿಡಲ್ ಆಫ್ ದ ವೀಕಲ್ಲಿ ನಾನು ಹೋಗಿದ್ದರಿಂದ ಅಷ್ಟಿರಲಿಲ್ಲ. ಆ್ಯಂಡ್ ದಿಸ್ ಸ್ಪೆಷಲ್ ಪ್ಲೇಸ್ ಇಸ್ ದಿಸ್. ತುಂಬ ಟೈಮ್ ಅಂದ್ಕೊಂಡಿದ್ವಿ ಇಲ್ಲಿಗೆ ಹೋಗಬೇಕಂತ, ಬಟ್ ಆಗಿರಲಿಲ್ಲ. ಲಾಸ್ಟ್ ಟೈಮು ಪ್ಲ್ಯಾನ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ಲ. ಈ ಪ್ಲೇಸಿಗೆ ನಾನು ವೆಯ್ಟ್ ಮಾಡಿ ಹೋಗ್ತಾ ಇರೋದು, ವಿಚ್ ಇಸ್ ಪಯಣ. ಮೈಸೂರಲ್ಲಿ ಇರುವಂಥದ್ದು ಕಾರ್ ಮ್ಯೂಸಿಯಮ್. ತುಂಬ 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 ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ನ ನೋಡಿದ್ದೀವಿ. ಆ್ಯಂಡ್ ತುಂಬ ಜನ ಸೊಸೈಟಿಯಲ್ಲಿ ತುಂಬ ಒಳ್ಳೆ ಹೆಸರಿರುವಂಥ ವ್ಯಕ್ತಿಗಳು ಅವರವರ ಕಾರನ್ನು ಡೊನೇಟ್ ಮಾಡಿ ಪ್ರಿಸರ್ವ್ ಮಾಡಿರುವಂಥ ಜಾಗ ಇದು. ತುಂಬ ಚೆನ್ನಾಗಿದೆ. ಕಾರ್ ಲವರ್ಸ್ ಯಾರೆಲ್ಲ ಇದ್ದರೆ, ವಿಂಟೇಜ್ ಕಾರ್ಗಳನ್ನ ನೋಡಬೇಕು ಅನ್ನೋ ನಿಮಗೆ ಆಸೆ ಏನಾದರೂ ಇದ್ದರೆ ಪ್ಲೀಸ್ ವಿಸಿಟ್ ಪಯಣ. ತುಂಬ ಚೆನ್ನಾಗಿದೆ. ನನಗೆ ಕಾರ್ ಬಗ್ಗೆ ಅಷ್ಟೇನೂ ಐಡಿಯಾ ಇಲ್ಲದೆ ಇದ್ದರೂ ನನಗೆ ತುಂಬ ಇಷ್ಟ ಆಯಿತು. ಒಂದೊಂದು ಕಾರು ಎಷ್ಟು ಯೂನಿಕ್ಕಾಗಿ, ಎಷ್ಟು ಡಿಫ್ರೆಂಟಾಗಿ, ಆ್ಯಂಡ್ ಅದನ್ನು ನೋಡ್ತಾ ಇದ್ರೇ ಫುಲ್ ಖುಷಿ ಆಗುತ್ತೆ ಅಂತ ಹೇಳ್ಬೋದು ನನಗಂತೂ. ಒಂದೊಂದು ಕಾರು ನೋಡ್ಕೊಂಡು ಬನ್ನಿ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಕಾರ್ ಎಂಟ್ರೆನ್ಸಲ್ಲಿ ಇದ್ದಿದ್ದು ವೀರೇಂದ್ರ ಹೆಗ್ಡೆ ಅವರ ಒಂದು ಕಾರ್ ಆಗಿತ್ತು. ಕಾರ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಎವಲ್ಯೂಷನ್ ಆಫ್ ವೀಲ್ಸ್, ಅಂದರೆ ವೀಲ್ಸ್ ಫಸ್ಟಿಂದ ಈಗಿನ ತನಕ ಹೆಂಗೆ ಎವಲ್ಯೂಟ್ ಆಗಿದೆ ಅನ್ನೋದನ್ನು ತೋರಿಸಿದ್ದಾರೆ. ಕಾರ್ ಪಾರ್ಟ್ಸ್ನ ತೋರಿಸಿದ್ದಾರೆ, ಅಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ 2 ಡಿಫ್ರೆಂಟ್ ಫ್ಲೋರ್ಸ್ ಇದೆ ಪಯಣದಲ್ಲಿ. ಒಂದೊಂದು ಫ್ಲೋರಲ್ಲೂ ತುಂಬ ಚೆನ್ನಾಗಿರುವಂಥ ಕಾರ್ಸ್, ಬೈಕ್ಗಳು ಇದ್ದಾವೆ ಕೆಲವೊಂದಷ್ಟು. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಹಿಕಲ್ಸು ಇದ್ದಾವೆ, ಒಂದು ಕೌಂಟಬಲ್ ಥರ. ಆ್ಯಂಡ್ ಒಂದೊಂದು ಕಾರೂ ಅದರ ಇನ್ಫಾರ್ಮೇಷನ್ಸ್ ನೋಡ್ಬೋದು. ಆ್ಯಂಡ್ ನಾಟ್ ಓನ್ಲಿ ಕರ್ನಾಟಕಗೆ ರಿಲೇಟ್ ಆಗಿರೋ ಕಾರ್ಸ್ ಮಾತ್ರ ಇಲ್ಲ ಅಲ್ಲಿ, ಫಾರಿನ್ ಕಂಟ್ರೀಸ್ ಕಾರು ಇದೆ. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತಿರೋ ಥರ, ಆ್ಯಕ್ಚುಲಿ ಸ್ವಲ್ಪ ಜನಕ್ಕೆ ಗೊತ್ತಷ್ಟೇ ಇನ್ಫಾರ್ಮೇಷನ್, ಏನಂದರೆ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರಾಗಿದ್ದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಕಾರನ್ನು ಕೂಡ ಇಲ್ಲಿ ಪ್ರಿಸರ್ವ್ ಮಾಡಲಾಗಿದೆ. ತುಂಬ ಚೆನ್ನಾಗಿದೆ ಕಾರು ಅಷ್ಟೇ. ಆ್ಯಂಡ್ ಅಲ್ಲಿರುವಂಥ ಎಲ್ಲ ಕಾರನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಾನು ನೋಡ್ತಾ ಇದ್ದೆ ಕೆಲವೊಂದು ಬೈಕ್ಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರೋವರ್ ನಾನು ನೋಡದೇ ಇರುವಂಥ ಎಷ್ಟೋ ಬೈಕ್ನ ನಾನು ನೋಡಿದೆ ಅಲ್ಲಿ. ಈವನ್ ದೋ ಕಾರ್ಗಳು ಅಷ್ಟೇ, ಆ ಕಾರ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿರೋದಾಗಿರಬಹುದು, ಅದನ್ನು ಎಲ್ಲಿಂದ ಪ್ರಿಸರ್ವ್ ಮಾಡಿದ್ದಾರೆ, ಯಾರಿಂದ ಅದನ್ನು ತೊಗೊಂಡು ಪ್ರಿಸರ್ವ್ ಮಾಡಿದ್ದಾರೆ, ಡೋನರ್ ಯಾರು, ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಆ ಒಂದು ಪ್ಲೇಸ್ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ಫೇವ್ರೆಟ್ ಆಯಿತು. ಇನ್ನೊಂದ್ಸತಿ ಮೈಸೂರಿಗೆ ಹೋದರೆ ಡೆಫಿನೆಟ್ಲಿ ಈ ಪ್ಲೇಸ್ನ ಮತ್ತೆ ವಿಸಿಟ್ ಮಾಡ್ತೀನಿ, ಅಷ್ಟು ಚೆನ್ನಾಗಿದೆ ಅನಿಸ್ತು. ಬಿಕಾಸ್ ನನಗದು ತುಂಬ ಹೊಸದು. ಆ್ಯಂಡ್ ಇಷ್ಟೆಲ್ಲ ವೆರೈಟಿ ಕಾರ್ನ ನಾನು ಮುಂಚೆ ಯಾವತ್ತೂ ನೋಡಿಲ್ಲ. ಸೊ ದಟ್ ಅದು ನಂಗೊಂಥರ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಲ್ಲಿ ವೀಲ್ಸು, ಆಮೇಲೆ ಏನಂತಾರೆ ಸ್ಟೇರಿಂಗ್ಗಳು, ಕಾರಲ್ಲಿರುವಂಥ ಸ್ಟೇರಿಂಗ್ ಎವಲ್ಯೂಷನ್ಸನ್ನು ತೋರಿಸಿದ್ದಾರೆ. ತುಂಬ ಕಾರ್ಗಳು
ತುಂಬ ಹೆಸರಾಂತ ಬ್ರ್ಯಾಂಡ್ಗಳಿಂದ ಬಂದಿರುವಂಥ ಬ್ರ್ಯಾಂಡ್ಗಳ ಕಾರ್ಗಳೆಲ್ಲ ಇದೆ ಇಲ್ಲಿ. ನೋಡಲಿಕ್ಕೆ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದೊಂದು ಕಾರು ಅಂತೂ ನಂಗೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ಈಗಲೂ ನಾನು ಅದನ್ನು ವಾಲ್ಪೇಪರಲ್ಲಿ ಇಟ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಕಾರ್ಗಳು. ಸೊ ಯಾರಾದರೂ ಮೈಸೂರಿಗೆ ಹೋಗ್ತಿದ್ರೆ ನಿಮ್ಗೆ ಯಾವುದಾದ್ರೂ ಒಂದು ಜಾಗನ ನೋಡಬೇಕು ಮಸ್ಟ್ ಅಂದರೆ ಪಯಣನ ನೋಡಿ. ನಿಮಗೆ ವೆಹಿಕಲ್ಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಪಯಣ ವಿಸಿಟ್ ಮಾಡಿ, ಚೆನ್ನಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಇಟ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್. ನಾನು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದು ಪಯಣನ. ಆ್ಯಂಡ್ ಈ ಕಾರ್ ಬಗ್ಗೆ ಹೇಳಲೇಬೇಕು. ಕಂಪ್ಲೀಟ್ ವುಡ್ಡಿಂದ ಮಾಡಿರುವಂತಹ ಕಾರ್ ಇದು. ಸೊ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ, ವೆಲ್ ಮೇಂಟೈನ್ಡ್ ಪ್ಲೇಸ್ ಅಂತ ನಂಗೆ ಅನ್ನಿಸ್ತು. ಆ್ಯಂಡ್ ಐ ಥಿಂಕ್ 75 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಎಂಟ್ರಿ ಫೀಸು. ಸೊ ನಾವೆಲ್ಲ ಅಡಲ್ಟ್ಸೇ ಹೋಗಿದ್ರಿಂದ 75 ರೂಪೀಸ್ ಪರ್ ಪರ್ಸನ್ ಅಂತ ಚಾರ್ಜ್ ಮಾಡಿ ನಮಗೆ ನೋಡೋಕ್ಕೆ ಅಂತ ಹೇಳಿ ಬಿಟ್ಟಿದ್ದು. ಕಾರ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಕಾರು ರೆಡ್ ಚಿಲ್ಲಿ ಥರ ಕಾಣಿಸ್ತಾ ಇತ್ತು. ಲಿಟ್ರಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಅದೇ ಹೇಳ್ತಿದ್ದೆ ನಾನು, ಅಷ್ಟು ಚೆನ್ನಾಗಿತ್ತು ಕಾರ್ಗಳು. ಆ್ಯಂಡ್ ಇನ್ನೊಂದಷ್ಟು ಪ್ಲೇಸ್ಗಳನ್ನ ಯಾವುದಾದ್ರೂ ವಿಸಿಟ್ ಮಾಡಬೇಕು ಮೈಸೂರಲ್ಲಿ ಅಂತ ಅಂದರೆ ನನಗೆ ಸಜೆಸ್ಟ್ ಮಾಡಿ ನೀವು. ಲೈಕ್ ನೆಕ್ಸ್ಟ್ ಟೈಮ್ ನಾನು ಮೈಸೂರಿಗೆ ಹೋದಾಗ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ನಾನು ತಿಳ್ಕೊತೀನಿ. ನಾನು ಇಲ್ಲಿ ತನಕ ಹೋಗಿರೋದು ಮೈಸೂರಲ್ಲಿ 3 ಪ್ಲೇಸ್: ಚಾಮುಂಡಿ ಬೆಟ್ಟ ಆಗಿರ್ಬೋದು, ಪಯಣ ಆಗಿರ್ಬೋದು, ಮೈಸೂರು ಪ್ಯಾಲೇಸ್ ಆಗಿರ್ಬೋದು ಅಷ್ಟೇ. ಝೂಗೆ ಆ್ಯಕ್ಚುಲಿ ಜಾಸ್ತಿ ಪ್ರಾಣಿಗಳಿಲ್ಲ ಅನ್ನೋ ರೀಸನಿಗೆ ನಾನು ಹೋಗಿಲ್ಲ. ಬಿಕಾಸ್ ಪ್ರೀವಿಯಸ್ ಟೈಮ್ ನಮ್ಮ ಅಪ್ಪ ಅಮ್ಮ ಹೋದಾಗ ನೋಡಿ ಬಂದಿದ್ದಾರೆ. ಸೊ ದಟ್ ಅವ್ರಿಗೆ ಅಷ್ಟೊಂದೇನು ಪ್ರಾಣಿಗಳಿಲ್ಲ ಅಂತ ಅನಿಸಿರೋ ರೀಸನ್ಗೆ ಮೈಸೂರಲ್ಲಿ ಝೂಗೆ ಹೋಗಿಲ್ಲ. ಆ್ಯಂಡ್ ಯಾವುದಾದ್ರೂ ಸ್ಪೆಷಲ್ ಪ್ಲೇಸ್ಗಳನ್ನು ನನಗೆ ಸಜೆಸ್ಟ್ ಮಾಡಿ, ನೋಡುವಂಥ ಪ್ಲೇಸ್ಗಳು, ಹಾಗೆ ಒಳ್ಳೆ ಊಟ, ಈ ಥರ ಎಲ್ಲ ನೀವು ನಮಗೆ ಸಜೆಸ್ಟ್ ಮಾಡಿದರೆ ಡೆಫಿನೆಟ್ಲಿ ನಾನು ಅಲ್ಲಿ ಹೋಗಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ್ಯಂಡ್ ಒಳಗಡೆ ಒಂದು ಸಣ್ಣ ಮ್ಯೂಸಿಯಂ ಥರ ಮಾಡಿದರು. ಆ ಮ್ಯೂಸಿಯಮು ಅಷ್ಟೇ ತುಂಬ ಇಷ್ಟ ಆಯಿತು. ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಿಗೆ ಬಂದು ಜೋರು ಮಳೆ, ಟ್ರೈನ್ ಹತ್ಕೊಂಡು ಮನೆಗೆ ಬಂದ್ವಿ. ಸೊ ದ್ಯಾಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.